ನಮಸ್ಕಾರ. ಮುಖ್ಯಾಂಶಗಳು. ರಾಜ್ಯದಲ್ಲಿ ಕೊರೋನಾ ನಿರ್ವಹಣೆಗೆ ಎಲ್ಲಾ ರೀತಿಯ ಅಗತ್ಯ ಕ್ರಮ, ಸೋಂಕಿತರಿಗೆ ಆಮ್ಲಜನಕದ ಕೊರತೆಯಾಗದಂತೆ ಮುನ್ನೆಚ್ಚರಿಕೆ. ಡಾಕ್ಟರ್ ಕೆ ಸುಧಾಕರ್. ಕರ್ನಾಟಕ ಸೇರಿ 7 ರಾಜ್ಯಗಳ ಮುಖ್ಯಮಂತ್ರಿಗಳು ಆರೋಗ್ಯ ಸಚಿವರೊಂದಿಗೆ ಕೋವಿಡ್ ನಿಯಂತ್ರಣ ಕ್ರಮಗಳ ಕುರಿತು ಇಂದು ಪ್ರಧಾನಿ ಸಮಾಲೋಚನೆ. ಅರ್ಹ ಹಣಕಾಸು ಒಪ್ಪಂದಗಳ ದ್ವಿಪಕ್ಷೀಯ ಜಾಲ ಮಸೂದೆಗೆ ರಾಜ್ಯಸಭೆ ಅಂಗೀಕಾರ, ಆರ್ಥಿಕ ಪರಿಸ್ಥಿತಿ ಸುಧಾರಣೆಗೆ ಹಣಕಾಸು ಸೌಲಭ್ಯ. ನಿರ್ಮಲಾ ಸೀತಾರಾಮನ್. ಮುಂಬೈನಲ್ಲಿ ಭಾರೀ ಮಳೆ, ಸಾಮಾನ್ಯ ಜನಜೀವನ ಅಸ್ತವ್ಯಸ್ತ, ರಸ್ತೆ ಸಾರಿಗೆ ರೈಲು ಸಂಚಾರಕ್ಕೆ ಅಡ್ಡಿ. ವಾರ್ತೆಗಳ ವಿವರ. ರಾಜ್ಯದಲ್ಲಿ ಕೊರೋನಾ ಸೋಂಕು ನಿಯಂತ್ರಣಕ್ಕೆ ಎಲ್ಲಾ ರೀತಿಯ ಕ್ರಮಗಳನ್ನು ತೆಗೆದುಕೊಳ್ಳಲಾಗಿದೆ ಎಂದು ವೈದ್ಯಕೀಯ ಶಿಕ್ಷಣ ಸಚಿವ ಡಾಕ್ಟರ್ ಕೆ ಸುಧಾಕರ್ ವಿಧಾನಸಭೆ ಕಲಾಪದಲ್ಲಿಂದು ತಿಳಿಸಿದರು. ನಿಯಮ 69 ಅಡಿ ವಿರೋಧ ಪಕ್ಷದ ನಾಯಕ ಸಿದ್ದರಾಮಯ್ಯ ಮತ್ತಿತರರು ಕೊರೋನಾ ನಿರ್ವಹಣೆಯಲ್ಲಿ ಸರ್ಕಾರದ ವೈಫಲ್ಯ, ಆರೋಗ್ಯ ಸಂಬಂಧಿ ಸಾಮಗ್ರಿಗಳು ಮತ್ತು ಔಷಧಿ ಖರೀದಿಯಲ್ಲಿ ಅವ್ಯವಹಾರ ನಡೆದಿದೆಯೆನ್ನಲಾದ ಪ್ರಸ್ತಾಪಕ್ಕೆ ಉತ್ತರಿಸಿದ ಸಚಿವರು, ಕೋವಿಡ್ ನಿರ್ವಹಣೆಯಲ್ಲಿ ವೈದ್ಯರು ಸೇರಿದಂತೆ ಎಲ್ಲರೂ ಸರಿಯಾದ ಕೆಲಸ ಮಾಡಿದ್ದರಿಂದ ಸಾವಿನ ಪ್ರಮಾಣ 1.54% ನಿಗ್ರಹ ಮಾಡಲು ಸಾಧ್ಯವಾಯಿತು. ಫೆಬ್ರವರಿ 3ನೇ ವಾರದಿಂದಲೇ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಮತ್ತು ಬಂದರಿನಲ್ಲಿ ಪ್ರಯಾಣಿಕರ ಸ್ಕ್ರೀನಿಂಗ್ ಮಾಡಲಾಯಿತು. ರಾಜ್ಯದಲ್ಲಿ 3200 ಆಕ್ಸಿಜನ್ ಹೊಂದಿದ್ದ ಹಾಸಿಗೆಗಳು ಇದ್ದವು. 6 ತಿಂಗಳಲ್ಲಿ ಅವುಗಳನ್ನು 19,455 ಹಾಸಿಗೆಗಳಿಗೆ ಹೆಚ್ಚಳ ಮಾಡಿದ್ದೇವೆ. ಅಕ್ಟೋಬರ್ ವೇಳೆಗೆ 31,000 ಹಾಸಿಗೆಗಳಿಗೆ ಆಕ್ಸಿಜನ್ ಅಳವಡಿಕೆ ಮಾಡಲಾಗುವುದು ಎಂದರು. ಕೊರೋನಾ ವೈರಸ್ ಮಹಾಮಾರಿ ಹರಡುವಿಕೆ ತಡೆಗೆ ಎಲ್ಲಾ ರೀತಿಯ ಅಗತ್ಯ ಕ್ರಮಗಳನ್ನು ತೆಗೆದುಕೊಳ್ಳಲಾಗಿದೆ. ಯಾವುದೇ ರೀತಿಯಲ್ಲಿ ಆಮ್ಲಜನಕದ ಕೊರತೆಯಾಗದಂತೆ ಅನ್ಯ ರಾಜ್ಯಗಳಿಂದ ಕೈಗಾರಿಕಾ ಆಮ್ಲಜನಕದ ವ್ಯವಸ್ಥೆ ಮಾಡಿಕೊಳ್ಳಲಾಗಿದೆ. ಯಾವುದೇ ಸೋಂಕಿತರಿಗೆ ಆಮ್ಲಜನಕದ ಸಮಸ್ಯೆಯಾಗದಂತೆ ಎಚ್ಚರ ವಹಿಸಲಾಗಿದೆ ಎಂದು ಹೇಳಿದರು. ಪರೀಕ್ಷಾ ಸಾಮರ್ಥ್ಯದಲ್ಲಿ ಹೆಚ್ಚಳ ಮಾಡಲಾಗಿದ್ದು, ಅದಕ್ಕಾಗಿ ಅಗತ್ಯವಿರುವ ಸಂಖ್ಯೆಯಷ್ಟು ಪ್ರಯೋಗಾಲಯಗಳ ವ್ಯವಸ್ಥೆ ಮಾಡಲಾಗಿದೆ. ಸರ್ಕಾರದಿಂದ 11,905 ಹಾಸಿಗೆಗಳನ್ನು ಸೋಂಕಿತರ ಚಿಕಿತ್ಸೆಗಾಗಿ ಮೀಸಲಿರಿಸಲಾಗಿದ್ದು, ಖಾಸಗಿ ಆಸ್ಪತ್ರೆಗಳ ಜೊತೆಗೂ ಒಪ್ಪಂದ ಮಾಡಿಕೊಳ್ಳಲಾಗಿದೆ. ಒಟ್ಟಾರೆಯಾಗಿ 31,860 ಹಾಸಿಗೆಗಳು ಲಭ್ಯವಿವೆ. ಬೆಂಗಳೂರಿನಲ್ಲಿ 121 ದೊಡ್ಡ ಖಾಸಗಿ ಆಸ್ಪತ್ರೆಗಳು ಕೋವಿಡ್ ಸೋಂಕಿತರಿಗೆ ಚಿಕಿತ್ಸೆ ನೀಡುತ್ತಿವೆ ಎಂದು ಮಾಹಿತಿ ನೀಡಿದರು. ಒತ್ತನ್ನ ನಾವು ಯಾರು ಕೂಡ ಕೊಡ್ಲಿಲ್ಲ ಹಿಂದೆ. ರೈತರ ಬಗ್ಗೆ, ಅವರು ಬೆಳೆದಿರ್ತಕ್ಕಂಥ ಬೆಳೆಗಳ ನಷ್ಟ ಪರಿಹಾರದ ಬಗ್ಗೆ ಇಡೀ ದೇಶದಲ್ಲಿ ವಿ ಆರ್ ಪ್ರೌಡ್. ನನಗೆ ಬಹಳ ಹೆಮ್ಮೆ ಆಗ್ತದೆ. ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು 2,300 ಕೇಂದ್ರದಿಂದ 2,000 ವೆಂಟಿಲೇಟರ್ಗಳು ದೊರೆತಿವೆ ಎಂದು ಮಾಹಿತಿ ನೀಡಿದ ಸುಧಾಕರ್, ಆರೋಗ್ಯ ಸಿಬ್ಬಂದಿ ಸಮಸ್ಯೆಯಾಗದಂತೆಯೂ ಗುತ್ತಿಗೆ ಆಧಾರದ ಮೇಲೆ ವೈದ್ಯರು, ಲ್ಯಾಬ್ ಟೆಕ್ನಿಷಿಯನ್ಗಳು ಮತ್ತು ಇತರೆ ವೈದ್ಯಕೀಯ ಸಿಬ್ಬಂದಿಯನ್ನು ನೇಮಕ ಮಾಡಿಕೊಳ್ಳಲಾಗಿದೆ. ವೈದ್ಯಕೀಯ ಸ್ನಾತಕೋತ್ತರ ವಿದ್ಯಾರ್ಥಿಗಳ ಸೇವೆಯನ್ನು ಪಡೆಯಲಾಗಿದ್ದು, ಅವರಿಗೆ ನೀಡಲಾಗುವ ಶಿಷ್ಯ ವೇತನದಲ್ಲಿ ಹೆಚ್ಚಳ ಮಾಡಲಾಗಿದೆ. ಇದರಿಂದ 6,000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿಗೆ ಅನುಕೂಲವಾಗಿದೆ ಎಂದು ಹೇಳಿದರು. ಕೊರೋನಾ ವೈರಸ್ ಸೋಂಕಿನ ನಡುವೆ ಜೀವನ ನಿರ್ವಹಣೆಯೂ ಅತಿ ಮುಖ್ಯವಾಗಿದೆ. ಈ ಹಿನ್ನೆಲೆಯಲ್ಲಿ ರಾಜ್ಯದಲ್ಲಿ ಆರ್ಥಿಕ ಚಟುವಟಿಕೆಗಳಿಗೆ ಪುನಶ್ಚೇತನ ನೀಡಲಾಗಿದೆ. ಈ ಸಂದರ್ಭದಲ್ಲಿ ಯಾರೂ ಕೂಡ ಸೋಂಕಿಗೆ ಒಳಗಾಗದಂತೆ ಅವರ ಆರೋಗ್ಯ ರಕ್ಷಣೆಗೆ ಸರ್ಕಾರ ಒತ್ತು ನೀಡಿದೆ ಎಂದು ವೈದ್ಯಕೀಯ ಶಿಕ್ಷಣ ಸಚಿವರು ಕೋವಿಡ್-19 ನಿರ್ವಹಣೆಗೆ ಸಂಬಂಧಿಸಿದಂತೆ ಸರ್ಕಾರ ತೆಗೆದುಕೊಂಡಿರುವ ಎಲ್ಲ ಕ್ರಮಗಳ ಕುರಿತು ಸಮಗ್ರ ಮಾಹಿತಿ ನೀಡಿದರು. ಅದೇ ಇರ್ಬೋದು ಸರ್, ಇಲ್ಲ ಅಂತ ಹೇಳಿ ಐ ಆಮ್ ನಾಟ್ ಡಿನೈಯಿಂಗ್, ಐ ಆಮ್ ಅಕ್ಸೆಪ್ಟಿಂಗ್. ಬಟ್ ನಾವು DBTಯನ್ನು ಕೊಟ್ಟಿರುವಂತದ್ದು, ತಲುಪಿರುವಂತದ್ದು 16.5 ಲಕ್ಷ ಈ ರಾಜ್ಯದಲ್ಲಿ. ದಟ್ ಈಸ್ ಎ ಫ್ಯಾಕ್ಟ್. ಕಂದಾಯ ಇಲಾಖೆಯಲ್ಲಿ ಮಾನ್ಯ ಅಧ್ಯಕ್ಷರೇ 404 ಕೋಟಿ ರೂಪಾಯಿಯನ್ನ ವಿಪತ್ತು ನಿರ್ವಹಣೆ ಯೋಜನೆಯಿಂದ ಕೊಟ್ಟಿದ್ದಾರೆ. ಇದೀಗ ವಿಧಾನಸಭೆಯಿಂದ ನೇರ ಪ್ರಸಾರ ವೀಕ್ಷಿಸುತ್ತಿದ್ದೀರಿ. ವೈದ್ಯಕೀಯ ಶಿಕ್ಷಣ ಸಚಿವ ಡಾಕ್ಟರ್ ಕೆ ಸುಧಾಕರ್ ಕೊರೋನಾ ಸಂಬಂಧಿತವಾಗಿ ವಿವರಗಳನ್ನು ನೀಡುತ್ತಿದ್ದಾರೆ. ಅಂತ ನಾನು ಅಭಿಪ್ರಾಯವನ್ನು ಪಡ್ತಾ ಸರ್ಕಾರದ ವತಿಯಿಂದ ಎಳ್ಳಷ್ಟು ಕೂಡ ಲೋಪ ಆಗಿಲ್ಲ ಅಂತ ಹೇಳಿ ಇವತ್ತು ಸಮಗ್ರವಾಗಿ ಉತ್ತರವನ್ನ ವಿರೋಧ ಪಕ್ಷಗಳಿಗೆ ಕೊಟ್ಟಿದ್ದೇನೆ ಅಂತ ಹೇಳಿ ಇವತ್ತು ಮಾನ್ಯ ಸಭಾಧ್ಯಕ್ಷರು ಇಷ್ಟು ಸುದೀರ್ಘವಾದಂತ ಸಮಯ ಕೊಟ್ಟಿದ್ದೀರಿ. ನಿಮಗೆ ವಿಶೇಷ ಕೃತಜ್ಞತೆಗಳನ್ನು ಅರ್ಪಿಸಿ ಸಿದ್ದರಾಮಯ್ಯನವರು ಅಂತ ಕರೆದಿದ್ದೇನೆ. ಮಾಸ್ಕು, PPE ಕಿಟ್
ಎಲ್ಲಾನು ಕೂಡ ಮಂತ್ಲಿ ವೈಸ್ ಇದನ್ನು ಕೇಳಿದೆ, ಅದು ಕಾಪಿ ಕೊಡಬೇಕು ಅಂತ ತಮ್ಮ ಮೂಲಕ ವಿನಂತಿ ಮಾಡ್ತೇನೆ. ಹೇಳ್ತಾರೆ ಕಾಪಿ ಕೊಡ್ತೀನಿ ಅಂತ. ಆಮೇಲೆ ಮಾತಾಡ್ರಿ, ನಾನು ಮಾತಾಡಿದ್ಮೇಲೆ ಮಾತಾಡಿ, ನಾವು ಮಾತಾಡಿದ್ಮೇಲೆ ಮಾತಾಡ್ರಿ, ಕೂತ್ಕೊಳ್ರಿ. ಮಾನ್ಯ ಅಧ್ಯಕ್ಷರೇ, ಸರ್ ನೀವು ಮಾನ್ಯ ಸಿದ್ದರಾಮಯ್ಯ ವೈದ್ಯಕೀಯ ಸಿದ್ದರಾಮಯ್ಯನವರು ತಾವು ಒಂದೇ ಒಂದು ಅಜಯ್ ಸಿಂಗ್ ನಿಮ್ಮವರು ಕ್ಲಾರಿಫಿಕೇಶನ್ ಕೇಳಲಿಕ್ಕೆ ಎಲ್ಲರೂ ಎದ್ದು ನಿಲ್ತಾರೆ, ಅನಗತ್ಯವಾಗಿ ಗೊಂದಲ ಸೃಷ್ಟಿ ಮಾಡ್ತಾರೆ. ಯಾರ್ಯಾರು ಕ್ಲಾರಿಫಿಕೇಶನ್ ಕೇಳಬೇಕು ಅನ್ನೋರದ್ದು ಚೀಟಿ ಬರೆದು ಕೊಟ್ಬಿಟ್ರಿ ನಾನು. ನೀವು ಮತ್ತೆ ಈಗ ಸಮಯ ನಿಮ್ಗೆ ಎಷ್ಟಾಗ್ತಾ ಇದೆ ಅಂತ ಗೊತ್ತಿದೆ, ಆ ಹಿನ್ನೆಲೆಯಲ್ಲಿ ಬರೆದು ಕೊಡಿ ಅಷ್ಟೇ. ಹೇಳಿ ತಾವು ಹೇಳಿ ತಾವು. ಕ್ಲಾರಿಫಿಕೇಶನ್ಸ್ ಮಾತ್ರ ಮಾನ್ಯ ವೈದ್ಯಕೀಯ ಶಿಕ್ಷಣ ಸಚಿವರು ಈ ಕೊರೋನಾ ಮಾಸ್ಕ್ ಹಾಕಬೇಕಾ? ಓ, ಬಿದ್ದೋಗ್ಬಿಟ್ಟದಿಲ್ಲ ಕೆಳಗಡೆಗೆ. ನೋಡಿ, ಎಷ್ಟೇ ಕೇರ್ಫುಲ್ ಆಗಿದ್ರು ಒಂದ್ಸಾರಿ ಈ ತರದ ಅತಾಚುರ್ಯಗಳು ನಡೀತವೆ. ಅವ್ರಿಗೂ ಬಂತ? ಹೌದು, ಪಾಸಿಟಿವ್. ಅವ್ರ ಮನೆಯವರಿಗೆಲ್ಲ ಬಂದಿದೆ ಅಂತ ಹೇಳ್ತಾರೆ. ಅವರಿಗೆ ನೀವು ಹುಷಾರಾಗಿರಿ, ಪಕ್ಕದಲ್ಲಿ ಕೂತಿದ್ದೀರಿ. ನೀನು 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 ಪಕ್ಕದಲ್ಲಿ ಡೆಪ್ಟಿ ಚೀಫ್ ಮಿನಿಸ್ಟರ್ ಪಕ್ಕದಲ್ಲಿ ಕೂತಿದ್ಯಾ ನೋಡಪ್ಪ ನೀನು. ಯಡಿಯೂರಪ್ಪನವ್ರಿಗೂ ನಮಗೂ ವೈಯಕ್ತಿಕ ಬಾಂಧವ್ಯ ಇದೆ, ಅದು ಬೇರೆ. ನನಗೆ ಗೊತ್ತಿದೆ, ನಾವೆಲ್ಲ ಒಂದೇ ಆಸ್ಪತ್ರೆಯಲ್ಲಿದ್ದಾಗ ಏನೇನ್ ಮಾತಾಡಿದ್ದಾರೆ ರಾಜ್ಯದ ಜನ ಅಂತ, ನಿಮ್ ಪಾರ್ಟಿಲಿ ಏನೇನ್ ಮಾತಾಡಿದ್ದಾರೆ ಅಂತ ಗೊತ್ತಿದೆ ನನಗೆ. ಅವೆಲ್ಲ ಬೇಡ, ಈಗೆಲ್ಲ ಹೇಳೋದು ಬೇಡ. ವೈಯಕ್ತಿಕ ಸಂಬಂಧಗಳು ಬೇರೆ, ರಾಜಕೀಯ ಸಂಬಂಧಗಳೇ ಬೇರೆ. ನನಗೂ ಯಡಿಯೂರಪ್ಪನವ್ರಿಗೂ ವೈಯಕ್ತಿಕ ಸಂಬಂಧಗಳಿದ್ದಾವೆ, ರಾಜಕೀಯ ಸಂಬಂಧಗಳು ಅದಕ್ಕೆ ವಿಭಿನ್ನವಾಗಿದ್ದಾವೆ. ಏನೇ ಇರಲಿ, ನಾನು ಅದು ಈಗ ಅನಗತ್ಯವಾಗಿ ಅದನ್ನು ಪ್ರಸ್ತಾಪ ಮಾಡಕ್ ಹೋಗಲ್ಲ. ಸುಧಾಕರ್ ಅವರು ಬಹಳ ಬುದ್ಧಿವಂತಿಕೆಯಿಂದ ಬಹಳ ದೀರ್ಘವಾಗಿ ಉತ್ತರ ಕೊಟ್ಟಿದ್ದಾರೆ. ಎಮೋಷನಲ್ ಆಗಿ ಕೂಡ ಮಾತಾಡೋದನ್ನ ಕೂಡ ಮಾಡಿದ್ದಾರೆ. ಭಾವನಾತ್ಮಕವಾಗಿ ಮಾತುಗಳು. ಯಾಕಂದ್ರೆ ನಾವು ವಿ ಆರ್ ಇನ್ ದಿ ಮಿಡ್ಸ್ಟ್ ಆಫ್ ವಾರ್ ಇನ್ ಟ್ಯಾಕ್ಲಿಂಗ್ ದಿ COVID-19. Everybody support this government, whether it does corruption or not. You should support, because we are in the midst of war, ಕೊರೋನಾ ವಾರ್ ಅಂತ ಹೇಳಿದ್ದಾರೆ. ನಂದೇನ್ ತಕರಾರಿಲ್ಲ. ನಾವು ಫೆಬ್ರವರಿ 9ನೇ ತಾರೀಕಿನಿಂದ ಜುಲೈ 13ನೇ ತಾರೀಕಿನವರೆಗೆ ಕೋಆಪರೇಟ್ ಮಾಡಿದ್ದೀವಿ. ಒಂದೇ ಒಂದು ಚಕಾರ ಎತ್ತಿಲ್ಲ ನಾವು, ಒಂದೇ ಒಂದು ಸರ್ಕಾರದ ವಿರುದ್ಧ ಮಾತಾಡಿಲ್ಲ. After we came to know there is a misappropriation in purchase of the medical equipments, can we keep quiet? Merely we are in the midst of the corona war. Can we keep quiet? You tell me. ವೆಂಟಿಲೇಟರ್ಸ್ ಇದೆ, ನಿಮ್ಮ ಪ್ರಧಾನಮಂತ್ರಿಗಳು, ಕೇಂದ್ರ ಸರ್ಕಾರ 4 ವಿಧಾನ ಪರಿಷತ್ ಕಲಾಪದಲ್ಲಿಂದು ವಿಶೇಷ ಆರ್ಥಿಕ ವಲಯ ಎಸ್ಇಝೆಡ್ ಕುರಿತು ಕಾನೂನು ಮತ್ತು ಸಂಸದೀಯ ವ್ಯವಹಾರಗಳ ಸಚಿವ ಜೆಸಿ ಮಾಧುಸ್ವಾಮಿ ಹಲವು ಮಾಹಿತಿಗಳನ್ನು ನೀಡಿದರು. ವಿಧಾನಸಭೆಯಲ್ಲಿ ಅಂಗೀಕಾರಗೊಂಡಿರುವ ಕಾಯ್ದೆಗಳ ಬಗ್ಗೆ ಪ್ರಸ್ತಾವನೆಗೆ ಅನುಮತಿ ನೀಡುವಂತೆ ಸಭಾಪತಿ ಕೆ ಪ್ರತಾಪ್ ಚಂದ್ರ ಶೆಟ್ಟಿ ಅವರಲ್ಲಿ ಮಾಧುಸ್ವಾಮಿ ಮನವಿ ಮಾಡಿದರು. ಪೀನಲೈಸ್ ಮಾಡ್ಲಿಕ್ಕೆ ಒಬ್ಬ ಅಧಿಕಾರಿ ಬೇಕಲ್ಲ. ಅವರು ನೀವ್ ಹೇಳೋರು ಟರ್ಫ್ ಕ್ಲಬ್ ಮೆಂಬರ್ಸ್ ಆಗಿದ್ದಾರೆ, ಅವ್ರ ಅಕೌಂಟ್ಸ್ ನೋಡ್ತಾರೆ, ಆ ಬೋರ್ಡ್ ಅಲ್ಲಿ ಕೂತ್ಕೋತಾರೆ. ಪೆನಾಲ್ಟಿ ಹಾಕೋದು, ಈ ಶಿಕ್ಷೆಯನ್ನ ವಿಧಿಸೋದು, ಇದಕ್ಕೆಲ್ಲ ಒಬ್ಬ ಡೆಸಿಗ್ನೇಟೆಡ್ ಆಫೀಸರ್ ಬೇಕು ಅಂತ ಕಾನೂನು ನೋಡ್ಕೊಂಡೆ ನಾವ್ ಇದನ್ನ ಮಾಡೋದು. ಸಂಬಡಿ ಹ್ಯಾಸ್ ಟು ಬಿ ಆಥರೈಸ್ಡ್ ಪರ್ಸನ್. ಆಥರೈಸ್ ಅಂದ್ರೆ ಯಾರು ಅಂತ ಡೆಸಿಗ್ನೇಟ್ ಮಾಡಿ, ಐದರ್ ಹೋಮ್ ಸೆಕ್ರೆಟರಿ ಆರ್ ಫೈನಾನ್ಸ್ ಸೆಕ್ರೆಟರಿ. ಸರ್ಕಾರಕ್ಕೆ ಬೇಡ ಸರ್, ಅವ್ರು ಮಾಡ್ಕೋತಾರೆ. ಈಗ ನಾವು ಒಳ್ಳೆದಾಗಿ ಈಗ ನೀವೇ ಹೇಳಿರಿ, ಸಮ್ ಸೆಕ್ರೆಟರೀಸ್ ಆರ್ ಆಲ್ರೆಡಿ ಇನ್ ದಿ ಬೋರ್ಡ್. ಅವರು ಫ್ಲೋರ್ ಅಲ್ಲೇ ಮೆಂಬರ್ ಆಗವ್ರೆ. ದೇ ವಿಲ್ ಬಿ ಪಾರ್ಟ್ ಅಂಡ್ ಪಾರ್ಸಲ್ ಆಫ್ ದಿ ಬೋರ್ಡ್ ಅಂಡ್ ಅಡ್ಮಿನಿಸ್ಟ್ರೇಷನ್ ಆಫ್ ದಿ ಟರ್ಫ್ ಕ್ಲಬ್. ಅವರನ್ನ ಕೊಡೋದಾಗಿದ್ರೆ ಪೀಠಿಕೆ ಮತ್ತು ಶಿಕ್ಷಕಿಗಳು. ಪರಿಷತ್ ಸದಸ್ಯ ಪಿಆರ್ ರಮೇಶ್ ರಾಜ್ಯದಲ್ಲಿ ಉದ್ಯೋಗ ಸೃಷ್ಟಿಸುವ ನಿಟ್ಟಿನಲ್ಲಿ ಹಲವು ಯೋಜನೆಗಳನ್ನು ಕೈಗೊಳ್ಳುವುದು ಉತ್ತಮ ಎಂದು ಸಲಹೆ ನೀಡಿದರು.
ಸದಸ್ಯೆ ತೇಜಸ್ವಿನಿ, ಜಗತ್ತಿನಲ್ಲಿ ಕೃಷಿ ಭೂಮಿ ಕಡಿತಗೊಳ್ಳುತ್ತಿದ್ದು ರಾಜ್ಯವು ಇದರಿಂದ ಹೊರತಲ್ಲ. ರಾಜ್ಯದಲ್ಲಿರುವ ಬರಡು ಭೂಮಿಯನ್ನು ಕೃಷಿ ಭೂಮಿಯನ್ನಾಗಿ ಮಾರ್ಪಡಿಸಿ ಕೃಷಿಗೆ ಒತ್ತು ನೀಡುವಂತೆ ರಾಜ್ಯ ಸರ್ಕಾರಕ್ಕೆ ಸಲಹೆ ನೀಡಿದರು. ಮಾಡೋದ್ರ ಮೂಲಕ ಇದು ಅನುಕೂಲ ಆಗುತ್ತೆ. ಆದ್ರಿಂದ ಈ ನಿಟ್ಟಿನಲ್ಲಿ 5,000 ಮಂದಿ ಕೂತ್ಕೊಳ್ತಕ್ಕಂಥ ಒಂದು ಸಭಾಭವನ ಬೆಂಗಳೂರು ಇವತ್ತು ವರ್ಲ್ಡ್ ಅಲ್ಲಿ ಒಳ್ಳೆಯ ಒಂದು ಕ್ಯಾಪಿಟಲ್ ಸಿಟಿ ನಮ್ದು. ಬೆಂಗಳೂರಿನಲ್ಲಿ 5,000 ಜನ ಕೂತ್ಕೊಳ್ಳುವ ಒಂದು ಸಭಾಂಗಣ ಎಲ್ಲೂ ಇಲ್ಲ. ಅವಶ್ಯಕತೆಗಳು ತುಂಬಾ ಇರೋದ್ರಿಂದ ಒಂದು ಜಾಗತಿಕ ಮಟ್ಟದ ಇಂಥ ಕಟ್ಟಡಗಳಿಗೂ ಜಾಗ ಬೇಕಾಗುತ್ತಾದ್ರಿಂದ ನಿನ್ನೆ ಕೂಡ ನಾನು ಸರ್ಕಾರವನ್ನು ಅಗತ್ಯ ಇದೆ. ಕೆಲ ಸದಸ್ಯರು ಬೆಂಗಳೂರಿನ ಸುತ್ತಮುತ್ತಲಿನಲ್ಲಿರುವ ಕೃಷಿ ಭೂಮಿಯನ್ನು SEZ ವಲಯಗಳೆಂದು ಗುರುತಿಸಿರುವುದು ನೋವಿನ ಸಂಗತಿಯಾಗಿದೆ ಎಂದರು. ಒಳ್ಳೆ ಗಾಳಿ ಬರೋದಕ್ಕೆ ಅವಕಾಶವಾಗ್ತದೆ ಅಂತ ಹೇಳಿ ತಮ್ಮ ಮೂಲಕ ಸರ್ಕಾರ ಈ ವೇಳೆ ಪ್ರತಿಕ್ರಿಯಿಸಿದ ಮಾಧುಸ್ವಾಮಿ, ವಿಶೇಷ ಆರ್ಥಿಕ ವಲಯದಿಂದಾಗಿರುವ ಪ್ರಯೋಜನದ ಬಗ್ಗೆ ವಿವರ ನೀಡಿದರು. ನಿಮ್ ಪರವಾಗಿ ಮಾತಾಡೋರು ಈ ವಿಷಯಗಳೆಲ್ಲ ಬಂದಾಗ, ಬಟ್ ನಮ್ಮ ಮುಂದೆ ಇರೋದು ಅಲ್ಲಿವರೆಗೆ ಬರೋ 500 ರೂಪಾಯಿ ಪೆನಾಲ್ಟಿಯಲ್ಲಿ ಇಟ್ಕೊಂಡು ಹೋಗ್ಬೇಕಾ, ಹಿಂಗೆ ಬಿಟ್ಕೊಂಡು ಹೋಗ್ಬೇಕಾ ಇವ್ರನ್ನ ಅಂತ ಬಂದು. ಎರಡನೇ ಇಶ್ಯೂ ಸರ್, ವಿ ಹ್ಯಾವ್ ಟು ಡೆಸಿಗ್ನೇಟ್ ಸಮ್. ಕೋವಿಡ್-19ರಿಂದ ತೀವ್ರವಾಗಿ ಬಾಧಿತವಾಗಿರುವ ಕರ್ನಾಟಕ ಸೇರಿದಂತೆ 7 ರಾಜ್ಯಗಳು ಹಾಗೂ ಕೇಂದ್ರಾಡಳಿತ ಪ್ರದೇಶಗಳ ಮುಖ್ಯಮಂತ್ರಿಗಳು ಮತ್ತು ಆರೋಗ್ಯ ಸಚಿವರೊಂದಿಗೆ ಪ್ರಧಾನಿ ನರೇಂದ್ರ ಮೋದಿ ಇಂದು ಪರಿಸ್ಥಿತಿ ಮತ್ತು ನಿರ್ವಹಣೆ ಕುರಿತು ಪರಾಮರ್ಶೆ ನಡೆಸಲಿದ್ದಾರೆ. ಕೊರೋನಾ ಸೋಂಕು ಹರಡುತ್ತಿರುವ ಪ್ರಮಾಣ, ಅದರ ನಿಯಂತ್ರಣಕ್ಕೆ ಕೈಗೊಳ್ಳಲಾಗಿರುವ ಕ್ರಮಗಳು ಮತ್ತು ಸಿದ್ಧತೆಗಳ ಕುರಿತು ಸಮಾಲೋಚನೆ ನಡೆಸಲಿದ್ದಾರೆ. ಸಮಸ್ಯೆ ತೀವ್ರವಾಗಿರುವ ಕರ್ನಾಟಕ ಅಲ್ಲದೆ ಮಹಾರಾಷ್ಟ್ರ, ಆಂಧ್ರಪ್ರದೇಶ, ಉತ್ತರ ಪ್ರದೇಶ, ತಮಿಳುನಾಡು, ದೆಹಲಿ ಮತ್ತು ಪಂಜಾಬ್ ಮುಖ್ಯಮಂತ್ರಿಗಳು ವಿಡಿಯೋ ಕಾನ್ಫರೆನ್ಸ್ ಮೂಲಕ ಸಭೆಯಲ್ಲಿ ಪಾಲ್ಗೊಳ್ಳಲಿದ್ದಾರೆ. ದೇಶದಲ್ಲಿ ಈ 6 ರಾಜ್ಯ ಮತ್ತು 1 ಕೇಂದ್ರಾಡಳಿತ ಪ್ರದೇಶಗಳಿಂದಲೇ 63%ಕ್ಕೂ ಹೆಚ್ಚು ಸಕ್ರಿಯ ಪ್ರಕರಣಗಳು ದಾಖಲಾಗುತ್ತಿವೆ. ಹಾಗಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರು ಈ ರಾಜ್ಯಗಳೊಂದಿಗೆ ವಿಶೇಷವಾಗಿ ಕೋವಿಡ್-19 ಪರಿಸ್ಥಿತಿ ಕುರಿತು ಕೂಲಂಕಷವಾಗಿ ಪರಾಮರ್ಶೆ ನಡೆಸುವರು. ಲೋಕಸಭೆಯಲ್ಲಿ ನಿನ್ನೆ ಅಂಗೀಕಾರವಾಗಿದ್ದ ಅರ್ಹ ಹಣಕಾಸು ಒಪ್ಪಂದಗಳ ದ್ವಿಪಕ್ಷೀಯ ಜಾಲ ಮಸೂದೆಗೆ ರಾಜ್ಯಸಭೆಯಲ್ಲಿ ಇಂದು ಅನುಮೋದನೆ ನೀಡಲಾಯಿತು. ಮಸೂದೆಯನ್ನು ಮಂಡಿಸಿದ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್, ದೇಶದಲ್ಲಿ ಬ್ಯಾಂಕುಗಳು ಅನಗತ್ಯವಾಗಿ ಭಾರೀ ಪ್ರಮಾಣದ ಹಣವನ್ನು ಸಂಗ್ರಹಿಸಿ ಇಟ್ಟುಕೊಳ್ಳುತ್ತಿದ್ದವು. ಇದರಿಂದ ಆರ್ಥಿಕ ವಹಿವಾಟು ಮತ್ತು ಇತರೆ ಚಟುವಟಿಕೆಗಳಿಗೆ ಅಡ್ಡಿಯುಂಟಾಗುತ್ತಿತ್ತು. ಇದನ್ನು ತಪ್ಪಿಸುವ ನಿಟ್ಟಿನಲ್ಲಿ ಮಸೂದೆಯನ್ನು ಮಂಡಿಸುತ್ತಿರುವುದಾಗಿ ತಿಳಿಸಿದರು. ಈ ಮಸೂದೆ ಕಾನೂನಾಗಿ ಜಾರಿಗೆ ಬಂದ ನಂತರ ಬ್ಯಾಂಕುಗಳಲ್ಲಿ ಅನಗತ್ಯವಾಗಿ ಸಂಗ್ರಹವಾಗಿರುವ ಸಾವಿರಾರು ಕೋಟಿ ರೂಪಾಯಿ ಹಣವನ್ನು ಸಾಲದ ರೂಪದಲ್ಲಿ ಹೂಡಿಕೆ ಸೇರಿ ವಿವಿಧ ಚಟುವಟಿಕೆಗಳಿಗೆ ಬಳಸಿಕೊಳ್ಳಲಾಗುತ್ತದೆ. ಇದರಿಂದ ದೇಶದ ಆರ್ಥಿಕ ಪರಿಸ್ಥಿತಿ ಸುಧಾರಣೆಯಾಗುವುದಲ್ಲದೆ ಉತ್ಪನ್ನಗಳ ಬೆಲೆಯಲ್ಲಿ ಇಳಿಕೆಯನ್ನು ಕಾಣಬಹುದಾಗಿದೆ ಎಂದು ಅವರು ಅಭಿಪ್ರಾಯಪಟ್ಟರು. Resilient for this particular act which is coming in. Second, it will reduce the price of derivative products on account of optimal utilization of all the capital which will be available and enable banks to increase credit limits because they'll have more money now. They will have greater credit limits for counterparties and clients. Then, Honorable Member Suresh Prabhu raised this point. Corporate bond markets will get energized. India is in the process of, in fact, Suresh Prabhuji asks for a roadmap, which in a way I have mentioned during my budget speech. So corporate bond markets will be greatly energized because the credit default swap markets will be better functioning now. And finally, sir, business exits also will be having better recovery. The first schedule and the second schedule are adopted. ನಂತರ ಮಸೂದೆಗೆ ಸದನದಲ್ಲಿ ಧ್ವನಿಮತದ ಅಂಗೀಕಾರ ದೊರೆಯಿತು. The enacting formula and the title stand part of the bill. Those in favor will raise their hands and say aye. Those against will please raise their hands and say no. I think the ayes have it, the ayes have it, the ayes have it. Clause 1, the enacting formula and the title are adopted. That the bill be passed. The question is that the bill be passed. Those in favor, please raise their hands and say aye. Those against will please raise their hands and say no. I think the ayes have it, the ayes have it, the ayes have it. The bill is passed.
ಇದೇ ವೇಳೆ ಕಾರ್ಮಿಕ ಮತ್ತು ಉದ್ಯೋಗ ಖಾತೆ ಸಚಿವ ಸಂತೋಷ್ ಕುಮಾರ್ ಗಂಗ್ವಾರ್ ಔದ್ಯೋಗಿಕ ಸುರಕ್ಷತೆ, ಆರೋಗ್ಯ ಮತ್ತು ಕರ್ತವ್ಯ ಪಾಲನೆ ಪರಿಸ್ಥಿತಿಗಳ ಮಸೂದೆ, ಕೈಗಾರಿಕಾ ಸಂಬಂಧಗಳ ನಿಯಮಾವಳಿ ಮಸೂದೆ ಹಾಗೂ ಸಾಮಾಜಿಕ ಭದ್ರತೆ ನಿಯಮಾವಳಿಗಳ ಮಸೂದೆಯನ್ನು ಮಂಡಿಸಿದರು. समेकन और संशोधन करने वाले विधेयक पर जैसा कि लोकसभा द्वारा पारित किया है पर विचार किया जाना, और तीसरा कोड ऑन सोशल सिक्योरिटी, संगठित या असंगठित या किन्हीं अन्य सेक्टरों में सभी कर्मचारियों और कर्मकारों की सामाजिक सुरक्षा को बढ़ाने के उद्देश्य से सामाजिक सुरक्षा से संबंधित विधियों का संशोधन और समेकन करने के लिए उससे संबंधित या उससे अनुषंगिक विषयों वाले विधेयक जैसा कि लोकसभा द्वारा पारित किया गया है पर विचार किया जाना. Motion moved. सभापति महोदय, हमारी ಔದ್ಯೋಗಿಕ सरकार ने ಕ್ಷೇತ್ರದಲ್ಲಿ ದುಡಿಯುವ ಕಾರ್ಮಿಕರು ಮತ್ತು ಸಿಬ್ಬಂದಿಯ ಸುರಕ್ಷತೆಗೆ ಮತ್ತು ಅವರ ಆರೋಗ್ಯ ಕಾಪಾಡುವ ನಿಟ್ಟಿನಲ್ಲಿ ಔದ್ಯೋಗಿಕ ಸುರಕ್ಷತಾ ಕಾಯ್ದೆಯನ್ನು ಜಾರಿಗೆ ತರಲು ಉದ್ದೇಶಿಸಲಾಗಿದೆ ಎಂದು ಅವರು ತಿಳಿಸಿದರು. ಇದಲ್ಲದೆ ಕೈಗಾರಿಕೆಗಳ ನಡುವಿನ ಸಂಬಂಧ ಬಲವರ್ಧನೆಗೆ ಪೂರಕವಾದ ಅಂಶಗಳನ್ನು ಸೇರಿಸಿರುವ ಮಸೂದೆಯನ್ನು ಮಂಡಿಸಲಾಗಿದೆ. ಸಂಘಟಿತ ಮತ್ತು ಅಸಂಘಟಿತ ಕ್ಷೇತ್ರದ ಕಾರ್ಮಿಕರಿಗೆ ಉದ್ಯೋಗ, ಸಾಮಾಜಿಕ ಭದ್ರತೆಯನ್ನು ಒದಗಿಸುವ ಕಳಕಳಿಯೊಂದಿಗೆ ಸಾಮಾಜಿಕ ಭದ್ರತೆ ಮಸೂದೆಯನ್ನು ಮಂಡಿಸಲಾಗಿದೆ. ಕಾರ್ಮಿಕರ ಹಿತದೃಷ್ಟಿಯಿಂದ ಮಂಡಿಸಲಾಗಿರುವ ಈ ಮಸೂದೆಗಳಿಗೆ ಅನುಮೋದನೆ ನೀಡಬೇಕೆಂದು ಸದನಕ್ಕೆ ಅವರು ಮನವಿ ಮಾಡಿದರು. ರಾಜ್ಯಸಭೆಯಲ್ಲಿ ಅಸಂವಿಧಾನಿಕವಾಗಿ ವರ್ತಿಸಿದ 8 ಸದಸ್ಯರು ಕ್ಷಮೆಯಾಚಿಸಿದ ನಂತರವಷ್ಟೇ ಅವರ ಮೇಲಿನ ಅಮಾನತು ನಿರ್ಧಾರವನ್ನು ರದ್ದುಗೊಳಿಸಲು ಪರಿಗಣಿಸಬಹುದು ಎಂದು ಕೇಂದ್ರ ಕಾನೂನು ಸಚಿವ ರವಿಶಂಕರ್ ಪ್ರಸಾದ್ ಹೇಳಿದ್ದಾರೆ. ದೆಹಲಿಯಲ್ಲಿ ಅವರು ಮೇಲ್ಮನೆಯಲ್ಲಿ ಪ್ರತಿಪಕ್ಷದ ಸದಸ್ಯರು ಅಶಿಸ್ತಿನ ನಡವಳಿಕೆ ತೋರಿರುವುದು ಸರಿಯಲ್ಲ, ಕಾಂಗ್ರೆಸ್ ಕೂಡ ಇದನ್ನು ವಿರೋಧಿಸುತ್ತದೆ ಎಂಬ ನಿರೀಕ್ಷೆ ಇದೆ. ಅಮಾನತುಗೊಂಡಿರುವ 8 ಸದಸ್ಯರು ಕ್ಷಮೆಯಾಚಿಸಬೇಕು, ಆನಂತರವಷ್ಟೇ ಅಮಾನತು ನಿರ್ಧಾರವನ್ನು ರದ್ದುಗೊಳಿಸುವ ಕುರಿತು ತೀರ್ಮಾನಿಸಲಾಗುವುದು ಎಂದು ಹೇಳಿದರು. ಕೃಷಿ ಮಸೂದೆಗಳನ್ನು ಅಂಗೀಕರಿಸುವುದಕ್ಕಾಗಿ ರಾಜ್ಯಸಭೆಯಲ್ಲಿ ಸರ್ಕಾರಕ್ಕೆ ಸ್ಪಷ್ಟ ಬಹುಮತವಿತ್ತು ಎಂದು ರವಿಶಂಕರ್ ಪ್ರಸಾದ್ ಹೇಳಿದರು. ಕೃಷಿ ಮಸೂದೆಗಳ ಕುರಿತು ಪ್ರತಿಪಕ್ಷಗಳು ದೇಶದಲ್ಲಿ ರೈತರ ದಾರಿ ತಪ್ಪಿಸುತ್ತಿವೆ ಎಂದು ಕೇಂದ್ರ ಕೃಷಿ ಸಚಿವ ನರೇಂದ್ರ ಸಿಂಗ್ ತೋಮರ್ ಹೇಳಿದ್ದಾರೆ. ಲೋಕಸಭೆಯಲ್ಲಿ ನಿನ್ನೆ ಈ ವಿಷಯ ತಿಳಿಸಿದ ಅವರು, ಕೃಷಿ ಮಸೂದೆಗಳ ಕುರಿತಂತೆ ಸುಳ್ಳು ಹೇಳಿಕೆಗಳನ್ನು ನೀಡುವ ಮೂಲಕ ದೇಶದ ರೈತರನ್ನು ದಿಕ್ಕು ತಪ್ಪಿಸಲಾಗುತ್ತಿದೆ. ಈ ಮಸೂದೆಗಳಿಂದ ಎಂಎಸ್ಪಿ ಅಥವಾ ಸರ್ಕಾರದ ಖರೀದಿ ಪ್ರಕ್ರಿಯೆ ಮೇಲೆ ಯಾವುದೇ ರೀತಿಯಲ್ಲಿ ಪರಿಣಾಮ ಬೀರುವುದಿಲ್ಲ ಎಂದು ಪುನರುಚ್ಚರಿಸಿದರು. ಕೃಷಿಯಲ್ಲಿ ಆಧುನಿಕ ತಂತ್ರಗಳ ವರ್ಧನೆಗೆ ಮಸೂದೆಗಳು ದಾರಿ ಮಾಡಿಕೊಡುತ್ತವೆ. ದೇಶದಲ್ಲಿ ಕನಿಷ್ಠ ಬೆಂಬಲ ಬೆಲೆ ಮತ್ತು ಕೃಷಿ ಉತ್ಪನ್ನಗಳ ಖರೀದಿಗೆ ಪ್ರಸ್ತುತ ಸರ್ಕಾರದ ಬದ್ಧತೆಯನ್ನು ಉಲ್ಲೇಖಿಸಿ ಸ್ವಾಮಿನಾಥನ್ ಆಯೋಗದ ವರದಿಯ ಶಿಫಾರಸುಗಳಿಗೆ ಅನುಗುಣವಾಗಿ ಹೆಚ್ಚಳ ಮಾಡಲಾಗಿದೆ ಎಂದು ನರೇಂದ್ರ ಸಿಂಗ್ ತೋಮರ್ ಹೇಳಿದರು. ಲೋಕಸಭೆಯಲ್ಲಿ ನಿನ್ನೆ 2020ರ ಜಮ್ಮು ಮತ್ತು ಕಾಶ್ಮೀರದ ಅಧಿಕೃತ ಭಾಷೆಗಳ ಮಸೂದೆಗೆ ಅಂಗೀಕಾರ ಪಡೆಯಲಾಯಿತು. ಈ ಮಸೂದೆಯು ಜಮ್ಮು ಕಾಶ್ಮೀರ ಕೇಂದ್ರಾಡಳಿತ ಪ್ರದೇಶಕ್ಕೆ 5 ಅಧಿಕೃತ ಭಾಷೆಗಳನ್ನು ಸೂಚಿಸಿದೆ. ಕಾಶ್ಮೀರಿ, ಡೋಗ್ರಿ, ಹಿಂದಿ, ಇಂಗ್ಲಿಷ್ ಮತ್ತು ಉರ್ದು ಈ 5 ಅಧಿಕೃತ ಭಾಷೆಗಳಾಗಿವೆ. ಮಸೂದೆ ಕುರಿತು ಲೋಕಸಭೆಯಲ್ಲಿ ಮಾತನಾಡಿದ ಕೇಂದ್ರ ಗೃಹ ಸಚಿವಾಲಯದ ರಾಜ್ಯ ಸಚಿವ ಜಿ ಕಿಶನ್ ರೆಡ್ಡಿ, ಈ ಶಾಸನ ಜಮ್ಮು ಕಾಶ್ಮೀರದ ಜನರ ಬಹು ನಿರೀಕ್ಷಿತ ಬೇಡಿಕೆಯನ್ನು ಪೂರೈಸಲಿದೆ ಎಂದರು. ಈ ಮುನ್ನ ಈ ಕೇಂದ್ರಾಡಳಿತ ಪ್ರದೇಶದಲ್ಲಿ ಉರ್ದು ಮಾತ್ರ ಏಕೈಕ ಅಧಿಕೃತ ಭಾಷೆಯಾಗಿತ್ತು. ಆದರೆ ಈ ಪ್ರದೇಶದ ಜನತೆ ಮಾತನಾಡುವ ಮತ್ತು ಅರ್ಥೈಸಿಕೊಳ್ಳುವ ಭಾಷೆಗಳನ್ನು ಅವರ ಅಧಿಕೃತ ಭಾಷೆಗಳನ್ನಾಗಿ ಸೇರ್ಪಡೆ ಮಾಡುವಂತೆ ಜಮ್ಮು ಕಾಶ್ಮೀರದ ಉಪರಾಜ್ಯಪಾಲರು ಕೇಂದ್ರಕ್ಕೆ ಸೂಚಿಸಿದ್ದರು ಎಂದು ಕಿಶನ್ ರೆಡ್ಡಿ ಹೇಳಿದರು. सरकार किसी क्षेत्रीय भाषा का विरुद्ध नहीं है, लेकिन इस बिल में लगभग 70% भाषा बोलने वाले लोगों को काश्मीर और डोगरी प्राथमिक दिया गया। महोदय, इस प्रकार उर्दू और इंग्लिश के साथ साथ काश्मीरी, डोगरी और हिंदी भाषा यूनियन टेरिटरी जम्मू कश्मीर के ऑफिशियल पर्पस के भाषाओं के रूप में स्वीकार किया जाना अपेक्षित है. ಗಡಿಯಲ್ಲಿ ಶಾಂತಿ ಸೌಹಾರ್ದತೆ ಸ್ಥಾಪನೆಗೆ ಬದ್ಧವಾಗಿ ನಡೆದುಕೊಳ್ಳಲು ಭಾರತ ಮತ್ತು ಚೈನಾ ಸಮ್ಮತಿ ವ್ಯಕ್ತಪಡಿಸಿವೆ. ಭಾರತ ಚೈನಾ ಗಡಿ ಸಂಘರ್ಷ ಶಮನಗೊಳಿಸುವ ನಿಟ್ಟಿನಲ್ಲಿ ಪೂರ್ವ ಲದಾಖ್ ಬಳಿ ಚೈನಾ ಕಡೆಗೆ ಇರುವ ವಾಸ್ತವಿಕ ಗಡಿ ರೇಖೆ ಸಮೀಪದ ಮಾಲ್ಡೋದಲ್ಲಿ ನಡೆದ ಎರಡೂ ದೇಶಗಳ ನಡುವಿನ ಸೇನಾ ಕಮಾಂಡರ್ ಮಟ್ಟದ 6ನೇ ಸುತ್ತಿನ ಮಾತುಕತೆಯಲ್ಲಿ ಈ ನಿರ್ಧಾರಕ್ಕೆ ಬರಲಾಗಿದೆ. ಗಡಿ ರೇಖೆ ಬಳಿಯಿಂದ 2 ಸೇನಾಪಡೆಗಳನ್ನು ಹಿಂದೆ ಸರಿಸಲು 5 ಅಂಶಗಳ ಒಪ್ಪಂದ ಕುರಿತು ಮಾತುಕತೆ ನಡೆಯಿತು. ಈ ಸಂದರ್ಭದಲ್ಲಿ ಉಭಯ ದೇಶಗಳ ಪ್ರತಿನಿಧಿಗಳು ಗಡಿಯಲ್ಲಿ ಹೆಚ್ಚಿನ ಸೇನೆಗಳನ್ನು ರವಾನಿಸುವುದಿಲ್ಲ,
ಶಾಂತಿ ಸ್ಥಾಪನೆಗೆ ಅಗತ್ಯವಾಗಿರುವ ಎಲ್ಲ ಕ್ರಮಗಳನ್ನು ಕೈಗೊಳ್ಳಲಾಗುವುದು ಎಂದು ಜಂಟಿ ಹೇಳಿಕೆ ನೀಡಿದ್ದಾರೆ. ಭೂ ಪ್ರದೇಶವನ್ನು ಬದಲಿಸುವ ಪ್ರಕ್ರಿಯೆ ನಡೆಸುವುದಿಲ್ಲ, ಪರಿಸ್ಥಿತಿ ಇನ್ನಷ್ಟು ಜಟಿಲವಾಗುವಂತಹ ಯಾವುದೇ ಕ್ರಮಗಳನ್ನು ತೆಗೆದುಕೊಳ್ಳುವುದಿಲ್ಲ ಎಂದು ಈ ಸಭೆಯಲ್ಲಿ ಒಮ್ಮತಕ್ಕೆ ಬರಲಾಗಿದೆ. ಜೊತೆಗೆ ಮುಂದಿನ 7ನೇ ಸುತ್ತಿನ ಸಭೆಯನ್ನು ಆದಷ್ಟು ಬೇಗ ನಡೆಸುವ ಬಗ್ಗೆಯೂ ಮಾತುಕತೆ ನಡೆಯಿತು. ಫಿಟ್ ಇಂಡಿಯಾ ಅಭಿಯಾನದ ಪ್ರಥಮ ವಾರ್ಷಿಕೋತ್ಸವದ ಅಂಗವಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರು ನಾಳೆ ಫಿಟ್ನೆಸ್ಗೆ ಸಂಬಂಧಿಸಿದಂತೆ ದೇಶಾದ್ಯಂತ ಫಿಟ್ನೆಸ್ ಉತ್ಸಾಹಿಗಳು ಹಾಗೂ ನಾಗರಿಕರೊಂದಿಗೆ ಆನ್ಲೈನ್ ಮೂಲಕ ಸಂವಾದ ನಡೆಸಲಿದ್ದಾರೆ. ಬೆಳಗ್ಗೆ 11:30ಕ್ಕೆ ಕಾರ್ಯಕ್ರಮ ಬಿತ್ತರವಾಗಲಿದೆ. ಫಿಟ್ನೆಸ್ ಇಂಡಿಯಾ ಸಂವಾದದ ಹೆಸರಿನಲ್ಲಿ ಕಾರ್ಯಕ್ರಮ ನಡೆಯಲಿದ್ದು, ಪ್ರಮುಖ ಫಿಟ್ನೆಸ್ ಪ್ರಭಾವಿ ವ್ಯಕ್ತಿಗಳು ತಮ್ಮ ಫಿಟ್ನೆಸ್ ಬದುಕನ್ನು ಈ ಸಂದರ್ಭದಲ್ಲಿ ವ್ಯಾಖ್ಯಾನಿಸಲಿದ್ದಾರೆ. ಜೊತೆಗೆ ಕೆಲವು ಸಲಹೆಗಳನ್ನು ನೀಡಲಿದ್ದಾರೆ. ಸದೃಢ ಮತ್ತು ಸ್ವಾಸ್ಥ್ಯಮಯ ಬದುಕಿಗಾಗಿ ಪ್ರಧಾನಿ ಅವರು ತಮ್ಮ ವಿಚಾರಗಳನ್ನು ವ್ಯಕ್ತಪಡಿಸಲಿದ್ದಾರೆ. ಇದೇ ಸಂದರ್ಭದಲ್ಲಿ ಅವರೊಂದಿಗೆ ಖ್ಯಾತ ಕ್ರಿಕೆಟಿಗ ವಿರಾಟ್ ಕೊಹ್ಲಿ, ರೂಪದರ್ಶಿ ಮತ್ತು ಓಟಗಾರ ಮಿಲಿಂದ್ ಸೋಮನ್, ಪೋಷಕಾಂಶ ತಜ್ಞೆ ರುಜುತಾ ದಿವೇಕರ್ ಹಾಗೂ ಇತರ ಫಿಟ್ನೆಸ್ ಉತ್ತೇಜನದಾರರು ಸಂವಾದದಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಕೋವಿಡ್-19 ಸಂಕಷ್ಟದ ಈ ಕಾಲದಲ್ಲಿ ಫಿಟ್ನೆಸ್ ಎನ್ನುವುದು ಜೀವನದ ಅತ್ಯಗತ್ಯ ಅಂಶವಾಗಿ ಮಾರ್ಪಟ್ಟಿದೆ. ಪೌಷ್ಟಿಕಾಂಶ, ಸ್ವಾಸ್ಥ್ಯ, ಸದೃಢತೆಗಾಗಿ ಅಗತ್ಯವಿರುವ ಇನ್ನಿತರೆ ಆಯಾಮಗಳ ಕುರಿತು ಈ ಸಂವಾದದಲ್ಲಿ ಚರ್ಚೆ ನಡೆಸಲಾಗುತ್ತದೆ. ಸದೃಢ ಆರೋಗ್ಯಯುತ ರಾಷ್ಟ್ರಕ್ಕಾಗಿ ನಾಗರಿಕರನ್ನು ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಸೆಳೆಯುವುದು ಇದರ ಉದ್ದೇಶವಾಗಿದೆ. ರಾಷ್ಟ್ರಪತಿ ರಾಮನಾಥ್ ಕೋವಿಂದ್ ನಾಳೆ 2018-19ನೇ ಸಾಲಿನ ರಾಷ್ಟ್ರೀಯ ಸೇವಾ ಯೋಜನೆ ಎನ್ಎಸ್ಎಸ್ ಪುರಸ್ಕಾರಗಳನ್ನು ಪ್ರದಾನ ಮಾಡಲಿದ್ದಾರೆ. ರಾಷ್ಟ್ರಪತಿ ಭವನದಿಂದ ವರ್ಚುವಲ್ ಮಾಧ್ಯಮದ ಮೂಲಕ ಪ್ರಶಸ್ತಿ ನೀಡಲಿದ್ದಾರೆ. ಕೇಂದ್ರ ಯುವ ವ್ಯವಹಾರಗಳು ಮತ್ತು ಕ್ರೀಡಾ ಸಚಿವ ಕಿರಣ್ ರಿಜಿಜು ದೆಹಲಿಯ ವಿಜ್ಞಾನ ಭವನದಿಂದ ನಡೆಯಲಿರುವ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿದ್ದಾರೆ. ವಿಶ್ವವಿದ್ಯಾಲಯ, ಎನ್ಎಸ್ಎಸ್ ಘಟಕಗಳು ಮತ್ತು ಅವುಗಳ ಕಾರ್ಯಕ್ರಮ ಅಧಿಕಾರಿಗಳು ಹಾಗೂ ಎನ್ಎಸ್ಎಸ್ ಸ್ವಯಂ ಸೇವಕರು ಈ 3 ವಿಭಾಗದಲ್ಲಿ ಒಟ್ಟು 42 ಸಾಧಕರಿಗೆ ಪುರಸ್ಕಾರಗಳನ್ನು ಪ್ರದಾನ ಮಾಡಲಾಗುವುದು. ದೇಶದ ಸಮುದಾಯ ಸೇವೆಯಲ್ಲಿ ಅತ್ಯುತ್ತಮ ಸೇವೆ ಸಲ್ಲಿಸಿರುವ ವಿಶ್ವವಿದ್ಯಾಲಯಗಳು ಅಥವಾ ಕಾಲೇಜುಗಳು, ಎನ್ಎಸ್ಎಸ್ ಘಟಕಗಳು, ಅಧಿಕಾರಿಗಳು, ಸ್ವಯಂ ಸೇವಕರಿಗೆ ರಾಷ್ಟ್ರೀಯ ಸೇವಾ ಯೋಜನೆ ಪುರಸ್ಕಾರಗಳನ್ನು ಪ್ರದಾನ ಮಾಡಲಾಗುತ್ತದೆ. ಎನ್ಎಸ್ಎಸ್ ಕೇಂದ್ರೀಯ ವಲಯದ ಒಂದು ಯೋಜನೆಯಾಗಿದ್ದು 1969ನೇ ಸಾಲಿನಲ್ಲಿ ಈ ಯೋಜನೆಗೆ ಚಾಲನೆ ನೀಡಲಾಯಿತು. ದೇಶದಲ್ಲಿ ಒಟ್ಟು ಕೊರೋನಾ ಸೋಂಕಿತರ ಸಂಖ್ಯೆ 56,46,010ಕ್ಕೆ ಏರಿಕೆಯಾಗಿದೆ. ಈವರೆಗೆ 45,87,613 ಕೊರೋನಾ ಸೋಂಕಿತರು ಗುಣಮುಖರಾಗಿದ್ದು, ಸುಮಾರು 9,68,377 ಸಕ್ರಿಯ ಪ್ರಕರಣಗಳಿವೆ. ಈವರೆಗೆ ಒಟ್ಟು 90,020 ಮಂದಿ ಮೃತಪಟ್ಟಿದ್ದಾರೆ. ಮರಣ ಪ್ರಮಾಣ 1.59% ಎಂದು ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ ತಿಳಿಸಿದೆ. ದೇಶದಲ್ಲಿ ಕೊರೋನಾ ಪರೀಕ್ಷಾ ಸಾಮರ್ಥ್ಯದಲ್ಲಿ ಗಣನೀಯ ಹೆಚ್ಚಳ ಮಾಡಲಾಗಿದೆ ಎಂದು ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ ತಿಳಿಸಿದೆ. ದೇಶಾದ್ಯಂತ ಇದುವರೆಗೆ 6.5 ಕೋಟಿಗೂ ಅಧಿಕ ಮಾದರಿಗಳನ್ನು ಪರೀಕ್ಷಿಸಲಾಗಿದೆ. ಪ್ರತಿದಿನ 12 ಲಕ್ಷಕ್ಕೂ ಹೆಚ್ಚು ಸೋಂಕಿತರ ಪರೀಕ್ಷೆ ಮಾಡಲಾಗುತ್ತಿದೆ ಎಂದು ಸಚಿವಾಲಯ ತಿಳಿಸಿದೆ. ಅನೇಕ ರಾಜ್ಯಗಳಲ್ಲಿ ಸಕ್ರಿಯ ಪ್ರಕರಣಗಳಿಗಿಂತ ಗುಣಮುಖರಾಗುತ್ತಿರುವವರ ಸಂಖ್ಯೆಯಲ್ಲಿ ಗಣನೀಯ ಹೆಚ್ಚಳ ಕಂಡುಬರುತ್ತಿರುವುದು ಸಮಾಧಾನಕರ ಸಂಗತಿಯಾಗಿದೆ. ಪ್ರಸ್ತುತ ಚೇತರಿಕೆ ಪ್ರಮಾಣ 81.25ಕ್ಕೆ ತಲುಪಿದೆ ಎಂದು ಆರೋಗ್ಯ ಇಲಾಖೆ ಕಾರ್ಯದರ್ಶಿ ರಾಜೇಶ್ ಭೂಷಣ್ ತಿಳಿಸಿದ್ದಾರೆ. रशिया, साउथ अफ्रीका और फ्रांस में 3.5, 2 और 1.5% कुल कोविड केसेस जो विश्व में हैं. ಭಾರತ ಮತ್ತು ಆಸ್ಟ್ರೇಲಿಯಾ ದೇಶಗಳ ನೌಕಾಪಡೆಗಳ 2 ದಿನಗಳ ತಾಲೀಮು ಇಂದು ಹಿಂದೂ ಮಹಾಸಾಗರದಲ್ಲಿ ಆರಂಭವಾಗಿದೆ. ಭಾರತದ ಐಎನ್ಎಸ್ ಸಹ್ಯಾದ್ರಿ ಮತ್ತು ಐಎನ್ಎಸ್ ಕರ್ಮುಕ್ ಮತ್ತು ಆಸ್ಟ್ರೇಲಿಯಾದ ಹಮಾಸ್ ವಬಾಟ್ ಯುದ್ಧ ನೌಕೆಗಳು ಇಲ್ಲಿ ತಾಲೀಮು ನಡೆಸಲಿವೆ. ಇದರ ಜೊತೆಗೆ ಉಭಯ ದೇಶಗಳ ನೌಕಾಪಡೆಗಳ ಹೆಲಿಕಾಪ್ಟರ್ಗಳು ಯುದ್ಧ ಕಾಲದಲ್ಲಿ ಅನುಸರಿಸಬೇಕಾದ ಕ್ರಮಗಳ ತಾಲೀಮುಗಳನ್ನು ನಡೆಸಲಿವೆ. 2 ದೇಶಗಳ ನಡುವಿನ ಸೇನಾ ಸಂಬಂಧ, ಸ್ನೇಹ ಸಹಕಾರ ಬಲವರ್ಧನೆಗೆ ಈ ತಾಲೀಮನ್ನು ನಡೆಸಲಾಗುತ್ತಿದೆ. ಮುಂಬೈನಲ್ಲಿ ಸುರಿಯುತ್ತಿರುವ ಧಾರಾಕಾರ ಮಳೆಯಿಂದಾಗಿ ಹಲವು ಭಾಗಗಳು ಜಲಾವೃತಗೊಂಡಿದ್ದು, ಸಾಮಾನ್ಯ ಜನಜೀವನ ಸಂಪೂರ್ಣ ಅಸ್ತವ್ಯಸ್ತಗೊಂಡಿದೆ.
ಕಳೆದ ರಾತ್ರಿಯಿಂದ ಇಂದು ಬೆಳಗಿನ ಜಾವ 5:30ರವರೆಗೆ ಧಾರಾಕಾರ ಮಳೆಯಾಗಿದ್ದು ಮುಂಬೈನ ಹಲವಾರು ಪ್ರದೇಶಗಳು ಜಲಾವೃತವಾಗಿವೆ. ದಾಖಲೆಯ 122.2 ಮಿಲಿಮೀಟರ್ನಷ್ಟು ಮಳೆಯಾಗಿದೆ ಎಂದು ಮುಂಬೈ ಹವಾಮಾನ ಇಲಾಖೆಯ ಉಪ ಪ್ರಧಾನ ನಿರ್ದೇಶಕ ಕೃಷ್ಣಾಂದ ಹೊಸಳೀಕರ್ ತಿಳಿಸಿದ್ದಾರೆ. ತಗ್ಗು ಪ್ರದೇಶಗಳು ಸಂಪೂರ್ಣ ನೀರಿನಿಂದ ಆವೃತಗೊಂಡಿದ್ದು ಪ್ರವಾಹ ಪರಿಸ್ಥಿತಿ ಉಂಟಾಗಿದೆ. ರಸ್ತೆ ಹಾಗೂ ರೈಲು ಸಂಚಾರದಲ್ಲೂ ವ್ಯತ್ಯಯ ಉಂಟಾಗಿದ್ದು ಕೆಲ ಪ್ರದೇಶಗಳಲ್ಲಿ ಆರೆಂಜ್ ಅಲರ್ಟ್ ಘೋಷಿಸಲಾಗಿದೆ. ಮುನ್ಸೂಚನೆಯಂತೆ ಮುಂದಿನ 24 ಗಂಟೆಗಳಲ್ಲಿ ಭಾರೀ ಮಳೆಯಾಗುವ ಸಾಧ್ಯತೆ ಇದೆ ಎಂದು ವರದಿಯಾಗಿದೆ. ಲಾಕ್ಡೌನ್ನಿಂದ ಸ್ಥಗಿತಗೊಂಡಿದ್ದ ಅಂತರರಾಜ್ಯ ಬಸ್ ಸಂಚಾರ ಪುನರಾರಂಭಗೊಂಡಿದೆ. ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮ ವಿಜಯಪುರ ಘಟಕದಿಂದ ಮಹಾರಾಷ್ಟ್ರ, ಗೋವಾ, ಆಂಧ್ರಪ್ರದೇಶ ರಾಜ್ಯಗಳಿಗೆ ಪ್ರಯಾಣಿಕರ ಸಂಖ್ಯೆಗೆ ಅನುಗುಣವಾಗಿ ಬಸ್ಗಳ ಸಂಚಾರಕ್ಕೆ ಅನುಮತಿ ನೀಡಿದೆ. ವ್ಯಕ್ತಿಗತ ಅಂತರ ಹಾಗೂ ಮಾಸ್ಕ್ ಕಡ್ಡಾಯದೊಂದಿಗೆ ಪ್ರಯಾಣಿಕರ ಸಂಚಾರಕ್ಕೆ ಅವಕಾಶ ಕಲ್ಪಿಸಲಾಗಿದೆ. ಈ ಕುರಿತು ಡಿಡಿ ನ್ಯೂಸ್ನೊಂದಿಗೆ ಕೆಎಸ್ಆರ್ಟಿಸಿ ಸಂಸ್ಥೆಯ ಜಿಲ್ಲಾ ವಿಭಾಗೀಯ ನಿಯಂತ್ರಣಾಧಿಕಾರಿ ನಾರಾಯಣಪ್ಪ ಕುರುಬರ್, ಜಿಲ್ಲೆಯಿಂದ ಪ್ರಯಾಣಿಕರ ದಟ್ಟಣೆಗೆ ಅನುಗುಣವಾಗಿ ಬಸ್ಗಳು ಕಾರ್ಯಾಚರಣೆ ಆರಂಭಿಸಿವೆ. ಬಸ್ಗಳು ಡಿಪೋದಿಂದ ಹೊರಡುವ ಮುನ್ನ ಸ್ಯಾನಿಟೈಸ್ ಮಾಡಿ ಸೋಂಕು ಹರಡದಂತೆ ಸೂಕ್ತ ಕ್ರಮ ಕೈಗೊಳ್ಳಲಾಗಿದೆ ಎಂದು ತಿಳಿಸಿದರು. ಸದ್ಯಕ್ಕೆ ಜತ್ ಮತ್ತು ಸಾಂಗ್ಲಿಯಲ್ಲಿ ನಾವು ಕಾರ್ಯಾಚರಣೆ ಮಾಡ್ತಾ ಇಲ್ಲ. ಕಾರಣ ಏನಂದರೆ ಲೋಕಲ್ ಅಥಾರಿಟಿ ಅವರು ಲಾಕ್ಡೌನ್ ಮಾಡಿದ್ದಾರೆ ಅಂತ. 21ನೇ ತಾರೀಕು ಆದಮೇಲೆ ಆ ಒಂದು ನಗರಗಳಿಗೂ ಸಹಿತ ನಾವು ಬಸ್ ಕಾರ್ಯಾಚರಣೆ ಮಾಡ್ತೀವಿ. ಈಗ ನಾವು ಒಟ್ಟು 35 ಅನುಸೂಚಿಗಳನ್ನು ನಮ್ಮ ವಿಭಾಗದಿಂದ ನಾವು ಬಿಟ್ಟಿದ್ದೀವಿ. ಈಗ ಅದು ಹಂತ ಹಂತವಾಗಿ ಜನ ಹೆಂಗೆ ನಿರೀಕ್ಷೆ ಹೆಚ್ಚಾಗುತ್ತೋ ಆ ಥರ ನಾವು ಎಲ್ಲ ಅನುಸೂಚಿಗಳನ್ನು ಪ್ರಾರಂಭ ಮಾಡ್ತೀವಿ. ಬಸ್ ಚಾಲಕರ ಕಡ್ಡಾಯ ಮಾಸ್ಕ್, ವ್ಯಕ್ತಿಗತ ಅಂತರ ಹಾಗೂ 3 ಆಸನಕ್ಕೆ ಒಬ್ಬರು ಮಾತ್ರ ಪ್ರಯಾಣಿಸುವಂತೆ ಮುನ್ನೆಚ್ಚರಿಕೆ ಕ್ರಮ ಕೈಗೊಳ್ಳುತ್ತಿರುವುದು ಒಳ್ಳೆಯ ಬೆಳವಣಿಗೆ ಎಂದರು. ಪ್ರಯಾಣಿಕ ಎಸ್ಆರ್ ಹಂಡಿ, ಕೆಎಸ್ಆರ್ಟಿಸಿ ಕೋವಿಡ್-19 ತಡೆಗೆ ತೆಗೆದುಕೊಂಡಿರುವ ಕ್ರಮಗಳಿಂದ ಬಸ್ನಲ್ಲಿ ಸಂಚರಿಸಲು ಯಾವುದೇ ಭಯವಿಲ್ಲ ಎಂದರು. ಈಗ ಪುನಃ ಮಹಾರಾಷ್ಟ್ರ ಸರ್ಕಾರ ಅಲ್ಲಿಂದ ಇಲ್ಲಿಗೆ ಬಸ್ಸು, ಇಲ್ಲಿಂದ ಅಲ್ಲಿ ಹೋಗೋದು ವ್ಯವಸ್ಥೆ ಮಾಡಿದ್ದಾರೆ. ಜನರಿಗೆ ಒಳ್ಳೆಯ ಒಂದು ಅನುಕೂಲ ಆಗಿದೆ ಅಂತ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಜ್ಯದಲ್ಲಿ ಕೊರೋನಾ ನಿರ್ವಹಣೆಗೆ ಎಲ್ಲಾ ರೀತಿಯ ಅಗತ್ಯ ಕ್ರಮ, ಸೋಂಕಿತರಿಗೆ ಆಮ್ಲಜನಕದ ಕೊರತೆಯಾಗದಂತೆ ಮುನ್ನೆಚ್ಚರಿಕೆ, ಡಾಕ್ಟರ್ ಕೆ ಸುಧಾಕರ್. ಕರ್ನಾಟಕ ಸೇರಿ 7 ರಾಜ್ಯಗಳ ಮುಖ್ಯಮಂತ್ರಿಗಳು, ಆರೋಗ್ಯ ಸಚಿವರೊಂದಿಗೆ ಕೋವಿಡ್ ನಿಯಂತ್ರಣ ಕ್ರಮಗಳ ಕುರಿತು ಇಂದು ಪ್ರಧಾನಿ ಸಮಾಲೋಚನೆ. ಅರ್ಹ ಹಣಕಾಸು ಒಪ್ಪಂದಗಳ ದ್ವಿಪಕ್ಷೀಯ ಜಾಲ ಮಸೂದೆಗೆ ರಾಜ್ಯಸಭೆ ಅಂಗೀಕಾರ, ಆರ್ಥಿಕ ಪರಿಸ್ಥಿತಿ ಸುಧಾರಣೆಗೆ ಹಣಕಾಸು ಸೌಲಭ್ಯ, ನಿರ್ಮಲಾ ಸೀತಾರಾಮನ್. ಮುಂಬೈನಲ್ಲಿ ಭಾರೀ ಮಳೆ, ಸಾಮಾನ್ಯ ಜನಜೀವನ ಅಸ್ತವ್ಯಸ್ತ, ರಸ್ತೆ ಸಾರಿಗೆ, ರೈಲು ಸಂಚಾರಕ್ಕೆ ಅಡ್ಡಿ. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 4:30ಕ್ಕೆ ಡಿಡಿ ಚಂದನದಲ್ಲಿ. ನಮಸ್ಕಾರ.